ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ತಡೆಯಾಜ್ಞೆ, ತಕ್ಷಣ ಚುನಾವಣೆ ನಡೆಸಲು ಬಿಜೆಪಿ ಮನವಿ. ಕಾಂಗ್ರೆಸ್ ಒಬ್ಬ ಸದಸ್ಯೆ ಬೆಂಬಲ ನೀಡಿ ಎಂದರೆ ಇನ್ನೋರ್ವ ಸದಸ್ಯೆ ತಡೆಯಾಜ್ಞೆ ತಂದಿದ್ದು ಕಾಂಗ್ರೆಸ್ ವಿಮುಖ ನೀತಿಗೆ ಸಾಕ್ಷಿ ಎಂದ ಹರತಾಳು. ಸ್ಥಳೀಯ ಶಾಸಕರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದಿರುವುದರಿಂದ ಈ ಕೆಲಸ ಮಾಡಿದ್ದಾರೆಂದ ಶಾಸಕ ಚನ್ನಬಸಪ್ಪ. ಕಾಂಗ್ರೆಸ್ ಅಧಿಕಾರ ವಿಕೇಂದ್ರೀಕರಣದ ವಿರೋಧಿ ಎಂದ ಮೇಘರಾಜ್. ತೀರ್ಥಹಳ್ಳಿ ಪತ್ರಕರ್ತ ನಿರಂಜನ್ ಮೇಲೆ ವೃತ್ತ ನಿರೀಕ್ಷಕರ ದಬ್ಬಾಳಿಕೆ ಖಂಡಿಸಿ ಪತ್ರಕರ್ತರ ಸಂಘದಿಂದ ಮನವಿ. ಶರಾವತಿ ನದಿ ನೀರು ಬೆಂಗಳೂರಿಗೆ ಒಯ್ಯಲು ಶಾಸಕ ಚನ್ನಬಸಪ್ಪ ಆಕ್ಷೇಪ ಮತ್ತು ಮೂಡಾ ಹಗರಣದಲ್ಲಿ ಸಿಎಂ ರಾಜೀನಾಮೆ ಪಡೆಯುತ್ತೇವೆ ಎಂದ ಶಿವಮೊಗ್ಗ ಶಾಸಕರು. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಮನೆಗೆ ಬಿಕೆ ಹರಿಪ್ರಸಾದ್ ಭೇಟಿ. ಈಗ ಸುದ್ದಿಯ ವಿವರ. ಸ್ಥಳೀಯ ಸಂಸ್ಥೆಗಳ ಕಾಯ್ದೆಗನುಗುಣವಾಗಿ ನಿಗದಿಯಾದ ದಿನಾಂಕದಂದೇ ಸಾಗರ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವಂತೆ ಒತ್ತಾಯಿಸಿ ಶುಕ್ರವಾರ ಬಿಜೆಪಿ ವತಿಯಿಂದ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ, ಇಲ್ಲೆಲ್ಲ ಸದಸ್ಯರನ್ನು ಸಂಪರ್ಕ ಮಾಡಿ, ನಮ್ಗೆ ನಾನು ಅಧ್ಯಕ್ಷ ಅಂತ, ನೀನು ಅಧ್ಯಕ್ಷ ಅಂತ ಒಬ್ರಿಗೆ ಹೇಳೋದು, ಇನ್ನೊಬ್ರಿಗೆ ಸ್ಟೇ ಹೋಗುವಂತ ದುಡ್ಡು ಕೊಟ್ಟು ಕಳಿಸೋದು, ಅಥವಾ ನೀನು ಸ್ಟೇ ತಗೋಂತ ಎನ್ಕರೇಜ್ ಮಾಡೋದು. ಯಾಕೆ ದ್ವಂದ್ವ? ಇದೆಲ್ಲ ನಡೀತದೆ. ಈ ಊರಿನಾಗ ಮಾತ್ರ ನಡೆಯೋಕ್ಕೆ ಸಾಧ್ಯ. ಇದು ಇಲ್ಲಿ ನೋಡೋಣ. ಅದು ನಾವು ಕೋರ್ಟ್ನಲ್ಲಿ ಕೂಡ ಸಾಧ್ಯವಾದರೆ ನಮ್ಗೆ ಅಗತ್ಯ ಇದೆಯಾ ಅಥವಾ ಕಾನೂನು ನಮ್ಮ ಲಾಯರ್ನ ಸಂಪರ್ಕ ಮಾಡಿ ನಾವು ಇನ್ಕ್ಲೂಡ್ ಆಗ್ಬೋದಾ, ಮಧ್ಯಪ್ರವೇಶ ಮಾಡ್ಬೋದಾ ಅಂತ ನೋಡ್ತೇವೆ. ಈ ಎಲ್ಲ ಸಾಧ್ಯತೆಗಳು ನಮ್ಗೆ ಕೊಟ್ಟಿದ್ದಾವೆ. ಏನೇ ಸರ್ಕಾರ ಸಮರ್ಥವಾಗಿ ಪ್ರತಿಪಾದನೆ ಮಾಡಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ಚುನಾವಣೆ ನಡೆಸಬೇಕು. ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಮಾತನಾಡಿ, ಕೇಂದ್ರೀಕೃತವಾಗಿರಬೇಕು, ಒಬ್ಬರ ಕೈಲೇ ಇರಬೇಕು, ಸರ್ವಾಧಿಕಾರಿಯಂತೆ ಮೆರಿಬೇಕು ಅನ್ನೋದು ಕಾಂಗ್ರೆಸ್ ಚುನಾಯಿತ ಪ್ರತಿನಿಧಿಗಳ ಮಾನಸಿಕತೆ. ಆ ಹಿನ್ನೆಲೆ ಒಳಗೆ ವಿಶೇಷವಾಗಿ ಸಾಗರದ ನಗರಸಭೆ ನೋಟಿಸ್ ಸರ್ವಾಗಿದೆ, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಿದೆ, ಮೀಸಲಾತಿ ನಿಗದಿ ಆಗಿದೆ. ಅದಕ್ಕೆ ತಡೆಯಾಜ್ಞೆ ತರ್ತಕ್ಕಂಥ ಹಿಂಬಾಗಿಲ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಅವಮಾನಕರವಾದಂತಹ ಸಂಗತಿ. ವಿಕೇಂದ್ರೀಕರಣ ವ್ಯವಸ್ಥೆಯ ವಿರುದ್ಧದ ಮಾನಸಿಕತೆಯನ್ನು ಎತ್ತು ತೋರಿಸ್ತಾ ಇದೆ ಮತ್ತು ಹತಾಶರಾಗಿದ್ದಾರೆ. ಬಿಜೆಪಿನಲ್ಲಿ ಒಡಕನ್ನು ಮೂಡಿಸಿ ಹಿಂಬಾಗಿಲಿನಿಂದ ಅಧಿಕಾರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು. ಅದರ ವಿಫಲತೆಯನ್ನು ಗ್ರಹಿಸಿ ಈ ತರದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈಗಲಾದರೂ ಕೂಡ ಸಾಗರದ ಸರ್ವತೋಮುಖ ಅಭಿವೃದ್ಧಿಯ ಹಿನ್ನೆಲೆ ಒಳಗೆ ಈ ರೀತಿಯ ಚುನಾವಣೆಗಳಿಗೆ ತಡೆ ಮಾಡದೇನೆ ಸ್ಥಳೀಯವಾಗಿ ಅಧಿಕಾರ ನಡೆಸತಕ್ಕಂಥ ಸ್ಥಳೀಯ ಸರ್ಕಾರಗಳನ್ನ ಬಲಪಡಿಸುವ ಹಿನ್ನೆಲೆ ಒಳಗೆ ತಡೆಯನ್ನ ತೆರವು ಸ್ವಯಂ ಪ್ರೇರಿತರಾಗಿ ಮಾಡಿ ಸುಗಮವಾದ ಆಡಳಿತ ನಡೆಸಲಿಕ್ಕೆ ಈ ಅಧಿಕಾರಿಶಾಹಿ ಕಾಂಗ್ರೆಸ್ನವರು ಮನಸ್ಸು ಮಾಡಬೇಕು ಅಂತ ಆಗ್ರಹವನ್ನು ಮಾಡಿದ್ದೇವೆ. ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಶಿವಮೊಗ್ಗ ಕ್ಷೇತ್ರದ ಶಾಸಕ ಚನ್ನಬಸಪ್ಪ ಮಾತನಾಡಿ, ಉಳಿವಿಗೋಸ್ಕರ ಹೇಳಿದಂಥ ಮಾತುಗಳು, ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆ ಮಾಡ್ತಾ ಇರೋಂಥ ಕಾಂಗ್ರೆಸ್ಸಿನ ನೇತೃತ್ವ ಎಲ್ಲ ಕಡೆಗಳಲ್ಲೂ ಇದೇ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಬಿಜೆಪಿಯ ಸಂಪೂರ್ಣ ಬಹುಮತ ಇರುವಂಥ ಒಂದು ಸಾಗರ ನಗರಸಭೆಗೆ ಚುನಾವಣೆ ನಡೆದೇ ಇರೋ ಹಾಗೆ ನೋಡ್ಕೊಳ್ಳುವಂಥ ಒಂದು ದುಷ್ಟ ಸಂಗತಿಯನ್ನು ಇಲ್ಲಿನ ಶಾಸಕರು ಮಾಡಿದ್ದಾರೆ ಅಂತೇಳಿ ಇವತ್ತು ನಮಗೆ ನೆನಪಿರುವಂಥದ್ದು. ಆ ಶಾಸಕರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದಿರೋಂಥ ಕಾರಣಕ್ಕೋಸ್ಕರ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ನಮ್ಮ ಈ ಚುನಾವಣಾ ಅಧಿಕಾರಿ ಆಗಿದ್ದಾರೆ, ಚುನಾವಣಾಧಿಕಾರಿ ಜವಾಬ್ದಾರಿ ಇದೆ. ಚುನಾವಣೆ ಘೋಷಣೆ ಮಾಡಿರುವಂಥ ಒಂದು ಪ್ರಕ್ರಿಯೆಯನ್ನು ಸ್ಟೇ ತಂದಿದ್ದಾರೆ ಅಂತ ಹೇಳಿದ್ರೆ ಆ ಸ್ಟೇ ವೆಕೆಟ್ ಮಾಡಿಸ್ಬೇಕನ್ನೋ ಹೊಣೆಗಾರಿಕೆ ಚುನಾವಣಾಧಿಕಾರಿ ಇದೆ. ಹಾಗಾಗಿ ಚುನಾವಣಾಧಿಕಾರಿಗಳು ತಕ್ಷಣದೊಳಗಡೆ ಮಧ್ಯಪ್ರವೇಶ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಚುನಾವಣೆಯನ್ನು ಮುಂದಕ್ಕೆ ಹಾಕದ ರೀತಿಯೊಳಗಡೆ ಚುನಾವಣೆ ತಕ್ಷಣದಲ್ಲಿ ನಡೆಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನದ ನ್ಯಾಯಯುತವಾದಂಥ ಏನು ಸಂಗತಿಗಳಿದೆ ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಚುನಾವಣಾಧಿಕಾರಿಗಳು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ. ಅದಕ್ಕೋಸ್ಕರ ನಾವೆಲ್ಲರೂ ಕಡೆ ಬಂದಿದ್ದೇವೆ. ನ್ಯಾಯಾಲಯದಲ್ಲಿದೆ ಅಂತೇಳಿ ಕೈ ಕಟ್ಕೊಂಡು ಕೂತ್ಕೋಬಾರದು ಚುನಾವಣಾಧಿಕಾರಿಗಳು ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲಿ, ನಗರ ಮಂಡಲಾಧ್ಯಕ್ಷ ಗಣೇಶ್ ಪ್ರಸಾದ್, ನಗರಸಭಾ ಸದಸ್ಯರಾದ ಮಧುರಾ ಶಿವಾನಂದ್, ಶ್ರೀನಿವಾಸ್ ಮೇಸ್ತ್ರಿ, ವಿ ಮಹೇಶ್, ಬಿಎಚ್ ಲಿಂಗರಾಜ್, ಸವಿತಾ ವಾಸು, ಮೈತ್ರಿ ಪಾಟೀಲ್, ಭಾವನಾ ಸಂತೋಷ್, ಪ್ರೇಮಾ ಕಿರಣ್ ಸಿಂಗ್, ಕುಸುಮಾ ಸುಬ್ಬಣ್ಣ, ಸರೋಜಮ್ಮ, ತುಕಾರಾಮ್, ಶ್ರೀರಾಮ್, ಸರೋಜಾ ಭಂಡಾರಿ, ಸುಧಾ ಉದಯ್, ಅರವಿಂದ್ ರಾಯ್ಕರ್, ಪ್ರಮುಖರಾದ ವಾಸಂತಿ ರಮೇಶ್, ಮಂಜುನಾಥ್ ಪಿ, ಸತೀಶ್ ಕೆ, ನಾಗರಾಜ್ ವಾಟೆಮಕ್ಕಿ ಇನ್ನಿತರರು ಹಾಜರಿದ್ದರು. ತೀರ್ಥಹಳ್ಳಿ ತಾಲೂಕಿನ ಪತ್ರಕರ್ತ ನಿರಂಜನ್ ಬಿ ಅವರ ಮೇಲೆ ದೌರ್ಜನ್ಯ ನಡೆಸಿರುವ ತೀರ್ಥಹಳ್ಳಿ ಠಾಣೆ ವೃತ್ತ ನಿರೀಕ್ಷಕ ಅಶ್ವಥ್ ಗೌಡ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಶುಕ್ರವಾರ
ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸಾಗರ ಶಾಖೆ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾ ರಕ್ಷಣಾಧಿಕಾರಿಗಳು ತೀರ್ಥಹಳ್ಳಿ ಠಾಣೆ ಭೇಟಿ ನೀಡಿದಾಗ ನಿರಂತರ ವರದಿ ಮಾಡಲು ತಿಳಿಸಿದರು. ನಂತರ ಹೊರಗೆ ಉಂಟಾದ ಟ್ರಾಫಿಕ್ ಜಾಮ್ ತಮ್ಮ ಮೊಬೈಲ್ನಲ್ಲಿ ಕಿತ್ತುಕೊಳ್ಳುತ್ತಿದ್ದಾಗ ವೃತ್ತ ನಿರೀಕ್ಷಕ ಅಶೋಕ್ ಗೌಡ ಮೊಬೈಲ್ ಕಿತ್ತುಕೊಂಡು ನಿನ್ನ ಮೇಲೆ ಸುಳ್ಳು ಕೇಸು ಹಾಕಿ ಜೈಲಿಗೆ ಕಳಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಪೊಲೀಸ್ ಅಧಿಕಾರಿ ಅಶೋಕ್ ಗೌಡ ಅವರ ಈ ಕೃತ್ಯವನ್ನು ಪತ್ರಕರ್ತರ ಸಂಘ ಸಾಗರ ತಾಲೂಕು ಶಾಖೆ ತೀವ್ರವಾಗಿ ಖಂಡಿಸುತ್ತದೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ದಬ್ಬಾಳಿಕೆ ಎಂಬುದನ್ನು ನಮ್ಮ ಸಂಘ ದಾಖಲಿಸುವ ಪ್ರಯತ್ನ ಮಾಡುತ್ತಿದೆ. ತಕ್ಷಣ ಜಿಲ್ಲಾಧಿಕಾರಿಗಳು ವೃತ್ತ ನಿರೀಕ್ಷಕ ಅಶೋಕ್ ಗೌಡ ಅವರ ಸೇವೆಯಿಂದ ಅಮಾನತುಗೊಳಿಸಬೇಕಾಗಿ ಈ ಮೂಲಕ ಕಳುಹಿಸುತ್ತೇವೆ. ವಂದನೆಗಳೊಂದಿಗೆ ಸಂಬಂಧಿತ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಸಾಗರಕ್ಕೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ಜಿ ನಾಗೇಶ್, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಹೆಗಡೆ, ಉಪಾಧ್ಯಕ್ಷ ಲೋಕೇಶ್ ಕುಮಾರ್, ಕೋಶಾಧ್ಯಕ್ಷ ಎಂಜಿ ರಾಘವನ್, ಜಿಲ್ಲಾ ಕಾರ್ಯದರ್ಶಿ ದೀಪಕ್ ಸಾಗರ್, ಪ್ರಮುಖರಾದ ಎಂ ರಾಘವೇಂದ್ರ, ರಫೀಕ್, ಜಮೀಲ್ ಸಾಗರ್, ರಮೇಶ್ ಗುಂಡುಮನೆ, ಸತ್ಯನಾರಾಯಣ್, ಅಖಿಲೇಶ್ ಚಿಪ್ಲಿ, ಮಾವೆಂಸ ಪ್ರಸಾದ್, ಮಾಸ ನಂಜುಂಡಸ್ವಾಮಿ ಇನ್ನಿತರರು ಹಾಜರಿದ್ದರು. ಶರಾವತಿ ನದಿ ನೀರನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಶಿವಮೊಗ್ಗ ಕ್ಷೇತ್ರದ ಶಾಸಕ ಚನ್ನಬಸಪ್ಪ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಗರದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಶರಾವತಿಯ ನೀರನ್ನ ಬೆಂಗಳೂರಿಗೆ ತಗೊಂಡೋಗ್ಬೇಕು ಅಂತ ಯೋಚನೆ ಸರ್ಕಾರದ್ದಿದೆ. ಆದ್ರೆ ಈಗ ಇಲ್ಲಿಂದ ಅಲ್ಲಿವರೆಗೂ ಹೋಗುವಂತ ನೀರಿನ ಮಾರ್ಗ ಏನಿದೆ ಅದ್ರ ಬಗ್ಗೆ ಗಂಭೀರ ಯೋಚನೆ ಮಾಡುವಂಥದ್ದು ಬಹಳ ಅವಶ್ಯಕತೆಗಳಿದೆ. ಮತ್ತೆ ಈ ಕಡೆ ಭಾಗದ ಜನಕ್ಕೂ ಕೂಡ ನೀರಿನ ಅವಶ್ಯಕತೆ ಇರುವಂತದ್ದು. ಹಾಗಾಗಿ ಇಲ್ಲಿರುವಂತ ಭಾಗದ ಜನತೆಗೆ ನೀರಿನ ಅವಶ್ಯಕತೆಗಳನ್ನು ಈಡೇರಿಸಿ ಉಳಿದಂತ ಕಾರ್ಯವನ್ನು ಮಾಡುವಂಥದ್ದು ಬಹಳ ಸರ್ಕಾರದ ಒಂದು ದೊಡ್ಡ ಕರ್ತವ್ಯ. ಅದ್ಯಾವುದೂ ಮಾಡದೆ ಬೆಂಗಳೂರಿಗೆ ನೀರು ತಗೊಂಡೋಗ್ಬೇಕು ಅಂತ ಏನು ಯೋಚನೆ ಮಾಡ್ತಾ ಇದ್ದೀನಿ, ಇದು ಸರಿಯಾದಂತ ಕ್ರಮ ಅಲ್ಲ, ಇದು ಸರಿಯಾದಂತ ನೀತಿನೂ ಅಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೇಳುವಂತ ಸಂಗತಿ ಏನು ಅಂತ ಹೇಳಿದ್ರೆ, ಹೋಗುವಂತ ಜಾಗ ಏನಿದೆ, ನೀರು ತಗೊಂಡು ಹೋಗುವಂತ ಜಾಗ ದಟ್ಟ ಅರಣ್ಯ ಪ್ರದೇಶನೂ ಇದೆ, ಬೇರೆ ಬೇರೆ ಸಂಗತಿಗಳು ಅದ್ರೊಳಗೆ ಅಡಕ ಆಗಿದೆ. ಎತ್ತರಕ್ಕೆ ತಗೊಂಡು ಹೋಗುವಂತ ಪರಿಸ್ಥಿತಿ ಇದೆಯಲ್ಲ, ಬಹಳ ಕಷ್ಟದ ಕಾರ್ಯ. ಮತ್ತೆ ಇದೊಂದು ದುಂದಾದುಂದಿಯ ಒಂದು ವೆಚ್ಚವನ್ನ ಮಾಡ್ಲಿಕ್ಕೋಸ್ಕರ ತಗೊಂಡಂತ ಒಂದು ತೀರ್ಮಾನ ಅಂತೇಳಿ ಮೇಲ್ನೋಟಕ್ಕೆ ಅನಿಸಿದೆ ನಮಗೆ. ಹಾಗಾಗಿ ಹಣಕ್ಕೋಸ್ಕರ ಈ ಒಂದು ಯೋಜನೆಗೆ ಕೈ ಹಾಕಿದಾರೇನೋ ಅನ್ನೋಂಥ ಅನುಮಾನ ಬರೋ ರೀತಿ ಒಳಗಡೆ ಈ ತರದ ಸಂಗತಿಗಳು, ಅನೇಕ ಸಂಗತಿಗಳಿದೆ. ಚರ್ಚೆ ಆಗ್ಬೇಕಿದು. ಚರ್ಚೆ ಆಗಿ ಯಾವ್ದು ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ. ನಾಗರಿಕರಿಗೆ ಅನುಕೂಲ ಆಗುವಂತ ಕಾರ್ಯಗಳನ್ನೇ ಮಾಡಬೇಕಾಗಿದ್ದು ಸರ್ಕಾರ. ಹಾಗಾಗಿ ಚರ್ಚೆ ಆಗಿದ್ದೇನೆ, ಇದನ್ನ ಏಕಾಏಕಿ ಈ ಯೋಜನೆನ ಕೈಗೆತ್ತಿಕೊಳ್ಳುವಂಥದ್ದು ಸರಿಯಲ್ಲ. ಮತ್ತೆ ಈ ಭಾಗದ ಜನರು ತೀವ್ರವಾದಂತ ವಿರೋಧನೂ ಕೂಡ ಎದುರಿಸಬೇಕಾಗತ್ತೆ. ಭಾರತೀಯ ಜನತಾ ಪಾರ್ಟಿನೂ ಕೂಡ ಇದ್ರ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದೆ. ಸಿಎಂ ಹೇಳಿದ್ರು, ಮುಂಚೆ ಏನ್ ಹೇಳಿದ್ರು, ನಾನು ಇದರೊಳಗಡೆ ಯಾವುದೇ ಒಂದೇ ಒಂದು ಸಂಗತಿಯನ್ನು ನಾನು ಯಾರಿಗೂ ಹೇಳಿಲ್ಲ ಅಂತ ಹೇಳಿ ನಾವು ಪತ್ರವನ್ನು ಬಿಡುಗಡೆ ಮಾಡಿದ್ವಿ. ಅದಾದ್ಮೇಲೆ ಇನ್ನೊಬ್ರು ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ, ವೈಟ್ನರ್ ಹೆಚ್ಚಿರುವಂತದ್ದು. ಅಂದ್ರೆ ಅವರು ಸುಳ್ಳಿನ ಸರದಾರರು. ಅವರು ಸುಳ್ಳು ಹೇಳೋದ್ರೊಳಗಡೆ ಅತ್ಯಂತ ನಿಸ್ಸೀಮರವರು. ಕಾಂಗ್ರೆಸ್ಸಿನ ಜಾಯಮಾನನೇ ಸುಳ್ಳಿನ ಕಂತೆಗಳಿಂದ ಕೂಡಿರುವಂತದ್ದು. ಸೊ ಹಾಗಾಗಿ ಇದು ಒಂದು ಸುಳ್ಳನ್ನ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಪದೇ ಪದೇ ಸುಳ್ಳನ್ನ ಹೇಳಿ ಅದನ್ನು ಸತ್ಯ ಮಾಡ್ಲಿಕ್ಕೆ ಹೋಗಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಆ ಕಾರ್ಯವನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ. ನೀವು ಮಾಡಿರುವಂತ ಅಕ್ರಮ ಏನಿದೆ ಜಗಜ್ಜಾಹೀರಾಗಿದೆ. ಅವತ್ತು ಹೇಳಿದ್ದೇವೆ, ಇವತ್ತು ಹೇಳ್ತಾ ಇದ್ದೇವೆ. ಯಾಕಂದ್ರೆ ನೀವು ವಿಧಾನಸೌಧದಿಂದ ಓಡೋಗಿರೋರು, ನೀವು ಉತ್ತರ ಕೊಡ್ಲಿಕ್ಕೆ ಆಗಿದೆ. ಈಗ ಈ ರೀತಿಯ ಸುಳ್ಳಿನ ಕಂತೆ ಮತ್ತೊಮ್ಮೆ ಜನಕ್ಕೆ ಹೇಳ್ತಾ ಇದ್ದೀರಿ. ನಾವು ನಂಬಲ್ಲ. ಸತ್ಯವನ್ನ ಜನತೆಗೆ ತಿಳಿಸಿ ರಾಜೀನಾಮೆಯನ್ನು ತಗೊಳ್ಳುವಂತ ಕೆಲಸ ನಾವು ಮಾಡೇ ಮಾಡ್ತೇವೆ. ವಿಧಾನ ಪರಿಷತ್ ಸದಸ್ಯ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಗುರುವಾರ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರನ್ನು ಸ್ವಗೃಹದಲ್ಲಿ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು. ಈ ಸಂದರ್ಭದಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸುತ್ತಿರುವ ಬಗ್ಗೆ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಚರ್ಚಿಸಿದರು. ಕಾಂಗ್ರೆಸ್ ಉಪಾಧ್ಯಕ್ಷ ತಾರಾಮೂರ್ತಿ ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.